ಒಂದು ಗ್ರಾಮ, ಒಂದು ಮಠ, ಒಂದು ನಂಬಿಕೆ, ಇದೆಲ್ಲವೂ ಸೇರಿ ಆಗಿರೋದೇ ಆಧ್ಯಾತ್ಮಿಕ ಸ್ಥಳ. ಅದುವೇ ನೊಣವಿನಕೆರೆ ಅಜ್ಜಯ್ಯನ ಸ್ಥಳ. ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ತುಂಬಾ ನಂಬುವಂತಹ ನೊಣವಿನಕೆರೆ ಅಜ್ಜಯ್ಯ ಯಾರು? ಕಾಡು ಸಿದ್ದೇಶ್ವರ ಮಠದ ಇತಿಹಾಸ ಗೊತ್ತಿದ್ಯಾ? ಈ ಮಠ ಸ್ಥಾಪನೆ ಆಗಿದ್ದಾದ್ರೂ ಹೇಗೆ? ಮಠ ಸ್ಥಾಪಿಸಿದ ಅಜ್ಜಯ್ಯ ಪಾಳೆಗಾರನ ತಪ್ಪಿಗೆ ಬಲಿಪಶು ಆದ್ರ? ಅಜ್ಜಯ್ಯ ಇಂದ ಡಿ.ಕೆ. ಶಿವಕುಮಾರ್ ಬಾಳಲ್ಲಿ ನಡೆದಂತಹ ದೊಡ್ಡ ಚಮತ್ಕಾರವೇನು? ಎಲ್ಲವೂ ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿ ನೆಲೆಸಿರುವಂತಹ ನೊಣವಿನಕೆರೆ ಈ ಗ್ರಾಮಕ್ಕೆ ವಿಶೇಷತೆ ತಂದಿರುವುದೇ ಕಾಡು ಸಿದ್ದೇಶ್ವರ ಮಠ. ಇಲ್ಲಿ ಭಕ್ತರು ಗಂಗಾಧರ ಅಜ್ಜಯ್ಯ ಎಂದು ಗೌರವದಿಂದ ಕರೆಯುವ ದೈವಿಕ ವ್ಯಕ್ತಿತ್ವದ ಸ್ಮರಣೆ ಇದೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ನೋಡೋದಾದ್ರೆ ಈ ಜಾಗವು ಶಕ್ತಿ ಮತ್ತು ಭಕ್ತಿಯ ಕೇಂದ್ರ ಬಿಂದುವಾಗಿದೆ. ರಾಜಕಾರಣಿಗಳು, ಉದ್ಯಮಿಗಳು, ಸಾಮಾನ್ಯ ಭಕ್ತರು ಎಲ್ಲರೂ ಕೂಡ ಇಲ್ಲಿ ಆಶೀರ್ವಾದಕ್ಕಾಗಿ ಕಾಯ್ತಾ ಇರ್ತಾರೆ. ಇದೆಲ್ಲವನ್ನು ಒಳಗೊಂಡಂತಹ ಮಠ, ಇದರ ಇತಿಹಾಸವನ್ನ ನೋಡೋದಾದ್ರೆ ಸ್ಥಳೀಯರು ಹೇಳುವಂತಹ ಪ್ರಕಾರ ಈ ಮಠದ ಇತಿಹಾಸ ಸುಮಾರು 700ರಿಂದ 800 ವರ್ಷಗಳ ಹಿಂದಿನದು ಅಂತ ನಂಬಲಾಗುತ್ತೆ. ಮಠದ ಆವರಣದಲ್ಲಿ ನಮ್ಗೆ ಏನೆಲ್ಲ ಕಾಣಸಿಗುತ್ತೆ ಗೊತ್ತಾ? ಕಾಡಸಿದ್ದೇಶ್ವರ ದೇವಸ್ಥಾನ ಸಿಗುತ್ತೆ, ಗದ್ದುಗೆ ಅಂದ್ರೆ ಸಿದ್ದೇಶ್ವರರ ಪವಿತ್ರ ಆಸನ, ಗೋಶಾಲೆ, ಹಳೆಯ ಕಲ್ಲಿನ ಕಟ್ಟಡಗಳು, ಮಠದ ಪೀಠಾಧಿಪತಿಗಳು ಮತ್ತು ಶ್ರೀಗಳು ಭಕ್ತರಿಗೆ ಧಾರ್ಮಿಕ ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಇದನ್ನು ಸಹ ಪ್ರತ್ಯಕ್ಷವಾಗಿ ನಾವು ಕಾಣಬಹುದಾಗಿದೆ. ಯಾಕಂದ್ರೆ ಇದು ಆಧ್ಯಾತ್ಮಿಕ ಸ್ಥಳವಾಗಿದೆ, ಮನಸ್ಸಿಗೆ ನೆಮ್ಮದಿ ನೀಡುವಂತ ತಾಣವಾಗಿದೆ. ಇಲ್ಲಿ ನಾವು ಬಹುಮುಖ್ಯವಾಗಿ ಗಮನಿಸಬೇಕಾದಂತ ಅಂಶವನ್ನು ಕೂಡ ನಾವು ನೋಡಲೇಬೇಕು. ಈ ಮಠದ ಬಗ್ಗೆ ಲಭ್ಯವಿರುವ ಮಾಹಿತಿಗಳಲ್ಲಿ ಬಹುಪಾಲು ಪಾರಂಪರ್ಯ ಕಥೆಗಳು, ಇನ್ನಷ್ಟು ಭಕ್ತಿಗಾನಗಳ ಆಧಾರದಲ್ಲಿವೆ. ಶಾಸ್ತ್ರೀಯ ಅಥವಾ ಸರ್ಕಾರಿ ದಾಖಲೆಗಳು ಬಹಳ ಕಡಿಮೆವಾಗಿ ಲಭ್ಯವಾಗ್ತವೆ. ಅಲ್ಲದೆ ಇಲ್ಲಿ ಮುಖ್ಯವಾಗಿ ಪಾತ್ರ ವಹಿಸೋದು ಅಜ್ಜಯ್ಯ. ಅಜ್ಜಯ್ಯ ಯಾರು? ಹೇಗೆ ಇಲ್ಲಿ ನೆಲೆಗೊಂಡ್ರು? ಅಜ್ಜಯ್ಯನ ಕಥೆ ಏನು? ಪುರಾಣದಲ್ಲಿ ಬರುವಂತಹ ಅಜ್ಜಯ್ಯನ ಜನವಿಶ್ವಾಸ ಏನು? ಎಲ್ಲವನ್ನ ಈಗ ನಾವು ನೋಡೋಣ. ಅಜ್ಜಯ್ಯ ಎಂಬ ಪದವೇ ಗೌರವ ಸೂಚಿಸುವ ಪದ. ಜನಪ್ರಿಯ ಕಥೆಗಳ ಪ್ರಕಾರ ಗಂಗಾಧರ ಅಜ್ಜಯ್ಯ ಒಬ್ಬ ಮಹಾ ತಪಸ್ವಿ. ಅವರು ಕಾಡಿನ ಮಧ್ಯೆ ತಪಸ್ಸು ಮಾಡಿದ್ರು ಅಂತ ಹಿರಿಯರು ಹೇಳ್ತಾರೆ. ಕೆಲವು ಜನಪ್ರಚಲಿತ ಕಥೆಗಳು ಹೇಳುವಂತೆ ಪಾಳೆಗಾರನ ಕಾಲದಲ್ಲಿ ನಡೆದ ಕೆಲವು ಘಟನೆಗಳಿಂದ ಅಜ್ಜಯ್ಯ ಅನ್ಯಾಯಕ್ಕೆ ಒಳಗಾದ್ರು ಅಂತಲೂ ಕೂಡ ಹೇಳಲಾಗ್ತದೆ. ಆದ್ರೆ ಈ ಕಥೆಗಳು ಪುರಾಣಾತ್ಮಕ ಸ್ವರೂಪದವು, ಇತಿಹಾಸ ದಾಖಲೆಗಳಿಂದ ದೃಢಪಡಿಸಲಾಗಿಲ್ಲ. ಇದರ ಹೊರತಾಗಿಯೂ ಭಕ್ತರ ನಂಬಿಕೆಯಲ್ಲಿ ಅಜ್ಜಯ್ಯ ದೈವಿಕ ಶಕ್ತಿಯ ಪ್ರತೀಕವಾಗಿ ನಿಂತಿದ್ದಾರೆ. ಭಕ್ತಿ ಮತ್ತು ಜನ ಸಂಸ್ಕೃತಿ ಇಲ್ಲಿ ಸಾಕಷ್ಟು ಮೇಲ್ಗೈಯಾಗಿದೆ. ಪ್ರತಿ ವರ್ಷ ಜಾತ್ರೆ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಸೇರ್ತಾರೆ. ಹರಕೆ ತೀರಿಸುವಂಥದ್ದು, ಗೋಪೂಜೆ, ದೀಪಾರಾಧನೆ, ಭಕ್ತಿಗೀತೆಗಳು. ಅಜ್ಜಯ್ಯನ ಬಳಿ ಯಾರೇ ಬಂದು ತಮ್ಮ ಇಷ್ಟಾರ್ಥಗಳನ್ನ ಮುಂದೆ ಇಟ್ಟು ಹರಕೆ ಮಾಡಿಕೊಂಡ್ರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಅಲ್ಲಿನ ಭಕ್ತರು ನೀಡ್ತಾರೆ. ಅಜ್ಜಯ್ಯ ಹೆಸರಿನ ಹಾಡುಗಳು, ಜನಪದ ಕೀರ್ತನೆಗಳು ಇಲ್ಲಿ ಸಾಮಾನ್ಯವಾಗಿದೆ. ಈ ಮಠವು ಕೇವಲ ಧಾರ್ಮಿಕ ಕೇಂದ್ರವಾಗಿ ಉಳಿದಿಲ್ಲ, ಸ್ಥಳೀಯ ಸಂಸ್ಕೃತಿಯ ಒಂದು ಅಂಗವಾಗಿ ಉಳ್ಕೊಂಡಿದೆ. ಇಷ್ಟೆಲ್ಲ ಮಹತ್ವವನ್ನು ಹೊಂದಿರುವಂತಹ ಈ ಅಜ್ಜಯ್ಯನ ಕಥೆಯಲ್ಲಿ ಒಂದು ಟ್ವಿಸ್ಟ್ ಅನ್ನ ನಾವು ನೋಡಬಹುದು. ಡಿ.ಕೆ. ಶಿವಕುಮಾರ್, ಈಗ ಪ್ರಸ್ತುತ ಇರುವಂತಹ ಡಿಸಿಎಂ, ಅವರ ನಂಬಿಕೆಯ ಪ್ರಕಾರ ಸಾಕಷ್ಟು ಯಶಸ್ಸನ್ನ ಕಂಡ್ರು ಅಜ್ಜಯ್ಯರಿಂದ. ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಪ್ರಮುಖ ರಾಜಕಾರಣಿ. ಅವರು ಹಲವು ಬಾರಿ ಸಾರ್ವಜನಿಕವಾಗಿ ಹೇಳಿರುವಂತೆ ನೊಣವಿನಕೆರೆ ಅಜ್ಜಯ್ಯನ ಮೇಲೆ ಅವರಿಗೆ ವಿಶೇಷ ನಂಬಿಕೆ ಇದೆ. ಸಂಕಷ್ಟದ ಸಂದರ್ಭಗಳಲ್ಲಿ, ವಿಶೇಷವಾಗಿ ಐಟಿ ಮತ್ತು ಇಡಿ ಪ್ರಕರಣಗಳ ನಂತರ, ನಿಮಗೆ ಗೊತ್ತಿರಬಹುದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಐಟಿ ದಾಳಿ ಮತ್ತೆ ಇಡಿ ದಾಳಿ ಪ್ರಕರಣಗಳು ಸಾಕಷ್ಟು ನಡೀತು. ಅಂತಹ ಸಂದರ್ಭದಲ್ಲಿ ಅವರು ಮೊರೆ ಹೋಗಿದ್ದೇ ನೊಣವಿನಕೆರೆ ಅಜ್ಜಯ್ಯನ ಬಳಿ. ಅವರು ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದಿರುವುದು ಮಾಧ್ಯಮಗಳಲ್ಲೂ ಕೂಡ ವರದಿಯಾಗಿತ್ತು. ಕುಟುಂಬ ಕಾರ್ಯಕ್ರಮಗಳು, ವಿಶೇಷ ಪೂಜೆಗಳು, ಇಂತಹ ಸಂದರ್ಭಗಳಲ್ಲಿ ಅವರು ಮಠಕ್ಕೆ ಭೇಟಿ ನೀಡುವುದು ಗಮನಾರ್ಹವಾಗಿತ್ತು. ಇದು ರಾಜಕೀಯ ಪ್ರಚಾರಕ್ಕಿಂತ ಹೆಚ್ಚು ವೈಯಕ್ತಿಕ ನಂಬಿಕೆಯ ಭಾಗವೆಂದು ಹಲವರು ವಿಶ್ಲೇಷಣೆ ಮಾಡ್ತಾರೆ.
ಭವಿಷ್ಯ ನುಡಿಗಳು ಮತ್ತು ಚಮತ್ಕಾರಗಳ ಮಾತನ್ನು ನಾವು ಡಿ.ಕೆ. ಶಿವಕುಮಾರ್ ಅವರ ಬಾಳಲ್ಲಿ ನೋಡಬಹುದಾಗಿದೆ. ಹಾಗೆ ಪ್ರಸ್ತುತ ಈಗ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತಹ ಅನೇಕ ಘಟನೆಗಳೇ ಅಜ್ಜಯ್ಯನ ನುಡಿಮುತ್ತುಗಳಾಗಿತ್ತು. ಸ್ಥಳೀಯ ವಲಯಗಳಲ್ಲಿ ಮಠದ ಸ್ವಾಮೀಜಿಗಳು ಕೆಲವು ವೇಳೆ ಭವಿಷ್ಯ ನುಡಿದರೆಂಬ ಮಾತುಗಳು ಕೇಳಿ ಬರುತ್ತವೆ. ಡಿ.ಕೆ. ಶಿವಕುಮಾರ್ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗುವ ಯೋಗ ಇದೆ ಎಂದು ಹೇಳಲಾಗಿದೆ ಎಂಬ ಸುದ್ದಿ ಹರಿದಾಡಿದೆ. ಆದ್ರೆ ಇವು ಭಕ್ತರ ನಂಬಿಕೆಗಳ ಭಾಗ ಮಾತ್ರ. ಇಂತಹ ಹೇಳಿಕೆಗಳಿಗೆ ವೈಜ್ಞಾನಿಕ ಅಥವಾ ಅಧಿಕೃತ ದೃಢೀಕರಣ ಎಲ್ಲೂ ಸಿಕ್ಕಿಲ್ಲ. ಸಮತೋಲನದ ದೃಷ್ಟಿಕೋನದಿಂದ ನೋಡೋದಾದ್ರೆ ಧಾರ್ಮಿಕ ನಂಬಿಕೆಗಳು ವೈಯಕ್ತಿಕ ಆಯ್ಕೆ. ಯಾರು ಏನು ನಂಬಬೇಕು ಎಂಬುದು ಅವರವರ ಸ್ವಾತಂತ್ರ್ಯಕ್ಕೆ ಬಿಟ್ಟಿತ್ತು. ನಾವು ನಂಬಲೇಬೇಕು, ನಾವು ಹೇಳಿದ್ದೇ ಸತ್ಯ, ಇದು ಬರೋದಿಲ್ಲ. ರಾಜಕೀಯ ವ್ಯಕ್ತಿಗಳು ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡುವುದು ಸಾಮಾನ್ಯವಾಗಿದೆ. ಆದರೆ ಚಮತ್ಕಾರ, ಭವಿಷ್ಯ ನುಡಿಗಳ ವಿಷಯದಲ್ಲಿ ತಾರ್ಕಿಕ ದೃಷ್ಟಿಕೋನ ಅಗತ್ಯವಾಗಿದೆ. ಅದುವೇ ನೊಣವಿನಕೆರೆ ಅಜ್ಜಯ್ಯ. ಇನ್ನು ಮತ್ತೊಂದು ವಿಷಯವನ್ನ ನಾನು ಹೇಳಲೇಬೇಕಾಗುತ್ತೆ. ನೊಣವಿನಕೆರೆ ಅಜ್ಜಯ್ಯ ಕಾಡು ಸಿದ್ದೇಶ್ವರ ಮಠದಲ್ಲಿ ನಡೆಯುವಂತಹ ಸಂಜೆಯ ಆರತಿ ದೃಶ್ಯ, ದೀಪಗಳ ಬೆಳಕು, ಮಠದ ಗಂಟೆ ಇವೆಲ್ಲವನ್ನ ಕೇಳ್ತಾ ಇದ್ರೆ, ನೋಡ್ತಾ ಇದ್ರೆ ಮನಸ್ಸಿಗೆ ಮೃದುವಾಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಎಲ್ಲೋ ನಾವು ಸ್ವರ್ಗದಲ್ಲಿ ನೆಲೆಗೊಂಡಿದ್ದೀವೇನೋ ಅನ್ನೋ ಒಂದು ಭಾವನೆ ಉಂಟಾಗುತ್ತೆ. ನೊಣವಿನಕೆರೆ ಅಜ್ಜಯ್ಯ ಒಂದು ನಂಬಿಕೆಯ ಕಥೆ, ಒಂದು ಮಠದ ಪರಂಪರೆ, ಒಬ್ಬ ರಾಜಕಾರಣಿಯ ಭಕ್ತಿಗೆ ಸಮಾನವಾದದ್ದು. ಗಂಟೆ ಶಬ್ದ ನಿಧಾನವಾಗಿ ಕಡಿಮೆಯಾಗುತ್ತಾ ನಮ್ಮ ಮನಸ್ಸಲ್ಲಿ ಎಷ್ಟೋ ಆತಂಕಗಳು ಹಾಗೆ ನಿರಾಳವಾಗ್ತಾ ಹೋಗುತ್ತೆ. ಇದು ನೊಣವಿನಕೆರೆ ಅಜ್ಜಯ್ಯ ಹಾಗೆ ಕಾಡು ಸಿದ್ದೇಶ್ವರ ಮಠಕ್ಕಿರುವಂತಹ ಶಕ್ತಿಯಾಗಿದೆ. ನೀವೇನಾದ್ರೂ ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಾನಕ್ಕೆ ಭೇಟಿಯನ್ನ ನೀಡಿಲ್ಲ ಅನ್ನೋದಾದ್ರೆ ಒಮ್ಮೆ ಭೇಟಿ ನೀಡಿ. ಅಲ್ಲಿ ನಡೆಯುವಂತಹ ಪವಾಡವನ್ನ ನಿಮ್ಮ ಜೀವನದಲ್ಲೂ ಕಾಣಬಹುದು. ಓಂ ನಮಃ ಶಿವಾಯ.